ಇವತ್ತು ನಾನು ಪರಿಚಯ ಮಾಡಿಸ್ತಿರೋ ವ್ಯಕ್ತಿ ಮನೋಜ್, ನಮ್ಮ ಕಥೆಯ ನಾಯಕ. ಓದಿರೋದು ಇಂಜಿನಿಯರಿಂಗ್, ಆದರೆ ಕೆಲಸ ಮಾತ್ರ ಸಿಗ್ತಿಲ್ಲ. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ವಚನದಂತೆ ನಮ್ಮ ನಾಯಕನೂ ಸಹ ಕಾಯಕವನ್ನು ಹುಡುಕ್ತಾ ಇದ್ದಾನೆ. ಇಷ್ಟೆಲ್ಲದರ ಮಧ್ಯೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾನೆ. ಈ ವಿಚಾರನೇ ಅವನು ಹುಡುಗಿ ಹತ್ರ ಹೇಳಬೇಕು ಅಂತ ಕಾಯ್ತಾ ಇದ್ದಾನೆ. ಮುಂದೇನಾಗುತ್ತೆ ಬನ್ನಿ ನೋಡೋಣ. ಹಾಯ್. ಸಾರಿ ಕಣೋ, ಲೇಟ್ ಆಯ್ತು. ಇಟ್ಸ್ ಓಕೆ. ಹೊಟ್ಟೆ ಹಸಿವಂತಿದ್ಯಲ್ಲ, ಬಾ. ತಡಿ ತಡಿ ತಡಿ, ನೀನೇನೋ ಇಂಪಾರ್ಟೆಂಟ್ ಮಾತಾಡ್ಬೇಕು ಅಂತ ಕರ್ಸಿದ್ಯಲ್ಲ, ಏನದು? ತಡಿ ತಡಿ, ನಾನ್ ಫಸ್ಟ್ ಮಾತಾಡ್ತೀನಿ. ಏನ್ ಹೇಳು? ಆದ್ರೆ ಹೆಂಗ್ ಹೇಳಿ? ಏನ್ ಹೇಳಮ್ಮ? ಅದು ಏನ್ ಹೇಳು? ಕಷ್ಟ ಅಂದ್ರೆ ಏನು? ಕಷ್ಟನಾ? ಕಷ್ಟ ಅಂದ್ರೆ ಕಷ್ಟನೇ. ಹೌದಾ? ಎಲ್ರಿಗೂ ಕಷ್ಟ ಯಾಕೆ ಬರುತ್ತೆ? ಯಾಕೆ ಇವಾಗ ಇದೆಲ್ಲ ಕೇಳ್ತಿದ್ಯಾ? ಇವಾಗ ನನಗ್ ಹೇಳು, ಎಲ್ರಿಗೂ ಕಷ್ಟ ಯಾಕೆ ಬರುತ್ತೆ? ಏನು ಕೆಲಸ ಮಾಡ್ದೆ? ಕಷ್ಟ ಪಡ್ದೆ ಇದ್ರ ದುಡ್ಡು ಹೇಗೆ ಬರುತ್ತೆ? ಮತ್ ಯಾಕೆ ನೀನೇನು ಕೆಲಸ ಮಾಡ್ತಿಲ್ಲ? ಕಷ್ಟ ಪಡ್ದೆ ಯಾಕಿದೀಯಾ? ದುಡ್ಡಿದ್ರೆ ಕಷ್ಟ ಬರಲ್ಲ ಅಂತ ಗೊತ್ತಿರೋ ನಿನ್ಗೆ, ದುಡ್ಡು ಮಾಡ್ಬೇಕಾದ್ರೆ ಕಷ್ಟ ಪಡ್ಬೇಕು ಅಂತ ಯಾಕೆ ಗೊತ್ತಾಗ್ತಿಲ್ಲ ನಿನ್ಗೆ? ಬಂಗಾರ ಬಂಗಾರ ಅಂತ ಹಗ್ ಮಾಡ್ತೀಯಲ್ಲ, ನನಗೆ ಇವಾಗ ಬಂಗಾರ ಬೇಕು, ಕೊಡಿಸ್ತೀಯಾ? ತುಂಬಾ ಕ್ಯೂಟ್ ಆಗಿದ್ಯಾ ಅಂತೀಯಲ್ಲ, ನಾನ್ ಮೇಕಪ್ ಮಾಡ್ಕೋಬೇಕು, ತಂದ್ ಕೊಡಕ್ ಆಗತ್ತಾ? ನಿಮ್ ಮನೆ ಹೇಗಿದೆ ಅಂತ ಕೇಳಿದ್ರೆ ಸರಿಗಿಲ್ಲ, ತುಂಬಾ ಚಿಕ್ಕದಾಗಿದೆ ಅಂತೀಯ. ಅದೇ ಯಾಕೆ ಅಂತ ಕೇಳಿದ್ರೆ ನಿಮ್ಮಪ್ಪ ಮಾಡಿರೋ ತಪ್ಪು ಅಂತ ಹೇಳೋ ನೀನು ಆ ತಪ್ಪನ್ನ ಸರಿಪಡ್ಸಕ್ ಟ್ರೈ ಮಾಡಿದ್ಯಾ? ಬರೀ ಟೈಮ್ ವೇಸ್ಟ್ ಮಾಡಿದ್ಯಾ. ಓಹೋ ಸಾರಿ, ನನ್ ಟೆನ್ಷನ್ ಅಲ್ಲಿ ಎಲ್ಲಾ ಮರ್ತೆ ಬಿಟ್ಟೆ. ಹೊಟ್ಟೆ ಹಸಿವಂತಿದ್ಯಲ್ಲ ಅವಾಗ್ಲೇ. ಬಾ ಸರಿ, ಊಟ ಮಾಡೋಣ. ಬಾರೋ. ಬೇಡ ನನಗೆ. ಬೇಡ ಬೇಡ. ಸರಿ ಹಾಗಾದ್ರೆ ಬರ್ಲಾ ನಾನು? ಹೋಗು. ನಾನ್ ನಿಜ ಹೋಗ್ತಿದ್ದೀನಿ. ಹೋಗು. ನಾನ್ ಖಂಡಿತ ಹೋಗ್ತಿದ್ದೀನಿ. ಹೋಗಮ್ಮ, ಹೋಗು. ನಾನು ಅದನ್ನೇ ಹೇಳ್ತಿದ್ದೀನಿ, ಹೋಗು. ಹೋಗ್ಲಾ? ಹೋಗು. ನೋಡು, ನಿಜ ಹೋಗ್ತಿದ್ದೀನಿ. ಕಾಫಿ ಕಾಫಿ ಮಗ, ಕಾಫಿ ಬಿಸಿ ಬಿಸಿ ಇದೆ, ಕುಡಿ, ಹಾರೋಗಕ್ಕೂ ಮುಂಚೆ. ಮಗ, ಹಾ, ಮಧ್ಯಾಹ್ನ ನಾನು ಮುಡುಗಿ ಸಿಗಿದ್ಲು ಕಣ. ಅದೇನೋ ಮಾತಾಡ್ತಾ ಮಾತಾಡ್ತಾ ಕೆಲ್ಸದ ಬಗ್ಗೆ ವಿಚಾರ ಎತ್ತಿ ಬೈದ್ಬಿಟ್ಲು. ಅದಕ್ಕೆ ಮಗ ಹೇಳೋದು, ಆನೆಸ್ಟ್ ಎಲ್ಲ ಹುಡುಗಿರ ಹತ್ರ ಇಟ್ಕೋಬಾರ್ದು, ಹಿಂಗೆ ಆಗೋದು. ಮಗ, ಅಷ್ಟಕ್ಕೂ ನಾ ಅವಳಿಗೆ ಏನು ಅಂದಿಲ್ಲ ಕಣ. ನೋಡಪ್ಪ, ಇವಾಗ ಹೇಳ್ತೀನಿ ಕೇಳು. ಪೂಜಾರಿ ಹತ್ರ ವರ, ಈ ಹುಡುಗಿರ ಹತ್ರ ಜಗಳ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಅದಲ್ಲ ಮಗ, ನಾನೇನು ಜಾಬ್ ಮಾಡ್ತಿಲ್ಲ ಅಂತ ಗೊತ್ತಿದ್ದೆ ತಾನೇ ಲವ್ ಮಾಡಿದ್ದು. ಅದೇನೀಗ ಈ ಥರ ಮಾಡ್ತಿದ್ದಾಳೆ? ನೋಡ್ ಮಗ, ಜೀವನ ಪೂರ್ತಿ ನೀನು ದುಡಿದೇ ಇದ್ರೆ ನಿನ್ನ ಲೈಫ್ ಹೇಗಿರುತ್ತೆ ಅಂತ ಹೇಳ್ತಿದ್ದಾಳಷ್ಟೇ. ಇನ್ನೊಂದು, ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ, ದುಡ್ಡಿಲ್ಲ ಅಂದ್ರೆ ಏನೂ ಇರಲ್ಲ. ಅಲ್ಲ ಕಣೋ, ಲೈಫಲ್ಲಿ ನಿನಗೆ ಏನು ಮಾಡ್ಬೇಕು ಅನ್ನೋದೇ ಕ್ಲಾರಿಟಿ ಇಲ್ಲ, ಅಂಥದ್ರಲ್ಲಿ ಲವ್ ಎಲ್ಲ ಹೆಂಗೆ ಮಾಡ್ದೇನೋ. ಕಾಫಿ ಸುಡ್ತಲ್ಲ, ಹಂಗೆ ಮನುಷ್ಯನಿಗೆ ಕೋಪ ಬಂದರೆ ಹಿಂಗೆ ಸುಡೋದು. ಕೋಪ ಮಾಡ್ಕೊಂಡು ಜಾಸ್ತಿ ಎಗರಾಡಿದ್ರೆ ಇಲ್ಲಿ ಯಾರು ನಿನಗೆ ರಿಯಾಕ್ಟ್ ಮಾಡಲ್ಲ, ಅರ್ಥ ಮಾಡ್ಕೋ. ಅಲ್ಲ ಬ್ರೋ, ಅಷ್ಟಕ್ಕೆ ನಾ ಅವಳಿಗೆ ಏನು ಅಂದಿಲ್ಲ, ಜನರಲ್ ಆಗಿ ನಮ್ಮಿಬ್ರ ಬಗ್ಗೆ ಮಾತಾಡೋದು ಅಷ್ಟೇ. ನೋಡ್ ಮಗ, ಅವ್ಳು ಕ್ಲಿಯರಾಗಿ ಹೇಳಿದಾಳೆ, ಒಂದು ಕಡೆ ಎಲ್ಲಾದರೂ ಜಾಬ್ ಮಾಡು, ಕೆಲಸ ತಗೋ, ಲೈಫಲ್ಲಿ ಸೆಟ್ಲ್ ಆಗು. ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ, ಅವಳು ಏನು ಹೇಳೋಕ್ಕಾಗಲ್ಲ. ನಿನ್ನ ಲೈಫು ನಿನ್ನ ಇಷ್ಟ. ಬೇಜಾರಾಗಿದ್ಯಾ? ಬೇಜಾರಾಗಿಲ್ಲ. ಆಗಿಲ್ವಾ? ನಿನ್ಗೆ ಸ್ವಾಭಿಮಾನ ರೋಷ ಅನ್ನೋದೇ ಇಲ್ವಾ? ನಿನ್ನೆ ಅಷ್ಟೊಂದೆಲ್ಲ ಹೇಳಿದೀನಿ. ಬೇಜಾರಾಗಿದೆ. ನೀ ಅಂದಿರೋ ಪ್ರತಿ ಮಾತಿಗೂ ಬೇಜಾರಾಗಿದೆ. ನಿನ್ ಬೇಜಾರಾಗಿದೆಯೋ ಇಲ್ವೋ ಅಂತ ನಿನ್ ಮುಖದಲ್ಲೇ ಗೊತ್ತಾಗ್ತಿದೆ. ಏನಾಗಿದೆ ನಿನ್ಗೆ? ಯಾಕೆ ಈ ತರ ಆಡ್ತಿದ್ಯಾ? ಮತ್ ನೀನೇ ತಾನೇ ಹೇಳಿರೋದು, ನಮ್ಮಿಬ್ರು ಮಧ್ಯೆ ಯಾವಾಗ್ಲೂ ಸತ್ಯನೇ ಇರಬೇಕು, ಸುಳ್ಳು ಇರಬಾರ್ದು ಅಂತ. ಇವಾಗ ಯಾಕೆ ಸುಳ್ಳು ಹೇಳ್ತಿದ್ಯಾ? ಬೇಜಾರಾಗಿಲ್ಲ ಅಂತ ಸತ್ಯ ಹೇಳು. ಓ, ಅಂದ್ರೆ ನಾ ಖಾಲಿ ಇದೀನಿ, ಫ್ರೀ ಇದೀನಿ ಅಂತ ಹೇಳ್ತಿದ್ಯಾ? ಬಿಸಿ ಇಲ್ಲ ಅಂತ ಹೇಳ್ತಿದ್ದೀನಿ. ನೀನ್ ಇಷ್ಟಪಟ್ಟ ಬಿರಿಯಾನಿ ನಿನ್ನ ಹತ್ರ ಬರಕ್ಕೆ ದುಡ್ಡು ಕೇಳ್ತಿದೆ. ಅಂತದ್ರಲ್ಲಿ ನನ್ ಜೀವನ ಪೂರ್ತಿ ನಿನ್ ಜೊತೆಲಿ ಇರ್ಬೇಕು ಅನ್ಕೊಂಡೋಳು ನಿನ್ನ ಹತ್ರ ದುಡ್ಡು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಇವತ್ತಿನ ಹುಡುಗಿಯರು ಜೋಬಲ್ ದುಡ್ಡು ಇದೆಯೋ ಇಲ್ವೋ ಅಂತ ತಿಳ್ಕೊಂಡ್ ಪ್ರೀತಿ ಮಾಡೋ ಕಾಲ ಇದು. ಅವಶ್ಯಕತೆ ಪೂರೈಸಿದ್ರೆ ಮಾತ್ರ ಆ ವ್ಯಕ್ತಿ ಮೇಲೆ ಪ್ರೀತಿ ಹುಟ್ಟುತ್ತೆ. ನಿನಗೆ ಆ ಪ್ರೀತಿ ಈಸಿಯಾಗಿ ಫ್ರೀ ಆಗಿ ಸಿಕ್ಕಿದೆಯಲ್ಲ, ಅದ್ರ ಬಗ್ಗೆ ನಿನ್ಗೆ ತಿಳುವಳಿಕೆ ಇಲ್ಲ.
ನಿನ್ಗೆ ನಿಜ ಹೇಳಿದ್ರೆ ಕೋಪ ಬರುತ್ತೆ, ಬೇಜಾರಾಗತ್ತೆ ಅಲ್ಲ. ನಿನ್ ಖುಷಿಗೋಸ್ಕರ ನಾನ್ ಸುಳ್ಳೇ ಹೇಳ್ತೀನಿ. ಆದ್ರೆ ಒಂದ್ ತಿಳ್ಕೊ, ಪ್ರೇಮಿಗಳು ಒಂದಾಗಕ್ಕೆ 2 ಅಪ್ಪಿಗೆ 1 ಮುತ್ತಿದ್ರೆ ಸಾಕು. ಆದ್ರೆ ಮದ್ವೆ ಆಗಿ ಬಾಳಕ್ಕೆ ದುಡ್ಡು ಬೇಕೇ ಬೇಕು. ಆಲೋಚನೆ ಮಾಡು. ನನ್ ಮೇಲೆ ಲೆಕ್ಕ ಇಲ್ದಷ್ಟು ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ. ಲೆಕ್ಕ ಹಾಕೋ ಪ್ರೀತಿ ಮಾಡ್ತಿದ್ಯಾ ಅಂತ ಗೊತ್ತಿರ್ಲಿಲ್ಲ. ಸರಿ, ನೀನ್ ಇಷ್ಟವಾದ ಬಿರಿಯಾನಿ ತಿನ್ನು. ನೀ ತಿನ್ನಲ್ವಾ? ನಾನ್ ಜಾಬ್ ಮಾಡ್ತಿರೋದ್ರಿಂದನೇ ನೀನ್ ಇದನ್ನ ತಿಂತಿರೋದು. ಎಸ್ ಅಮ್ಮ, 6 ಲಕ್ಷ ರೂಪಾಯಿ ಪ್ಯಾಕೇಜ್ ಆಯ್ತಮ್ಮ ನಂದು. ಹ್ಞೂ ಅಮ್ಮ, ಅಪ್ಪಂಗೂ ಹೇಳ್ಬಿಡು ನನ್ನ ಕೆಲಸ ಸಿಕ್ಕಿದೆ ಅಂತ. ಹಾಂ ಅಮ್ಮ, ನಾನು ಬರ್ತಾ ಇದ್ದೀನಮ್ಮ ಮನೆಗೆ. ಯು ಕ್ಯಾನ್ ಗೋ ನೌ. ಎಸ್ ಸರ್. ಮೇ ಐ ಕಮ್ ಇನ್? Yes, come in. Sorry, but we can't hire you. Sorry, but the position is preoccupied. ಅಮ್ಮನ ಹೇಳಮ್ಮ. ಹಲೋ ಮಗ, ಎಲ್ಲಿದೆಯಪ್ಪ? ಹಾ, ಇಲ್ಲೇ ಇದ್ದೀನಿ. ಕೆಲಸ ಎಲ್ಲಾದ್ರೂ ಸಿಗ್ತೇನೋ? ಈ ನನ್ನ ಮಗನಿಗೆ ಕೆಲಸ ಸಿಗುತ್ತೆ. ಬರೀ ಬೀದಿಯಲ್ಲೇ ಒಂದು ಕೆಲಸ. ಇದೇ ಉದ್ದ ಬೆಳೆದಿರೋ ಮಗ ನಮ್ಮನ್ನು ಸಾಕ್ತಾನೋ ಕನಸು ಕಟ್ಕೊಂಡ್ರೆ ಕೆಲಸ ತಗೊಂಡು ಮನೆ ನೋಡ್ಕೊಡೋ ಯೋಗ್ಯತೆ ಇಲ್ಲ ಅವನಿಗೆ. ನಾಲಾಯ್ಕ ನನ್ನ ಮಗ. ಅಯ್ಯೋ ರೀ ಮಗ, ನೀನ್ ಸುಮ್ನಿರೋ. ನೀನ್ ಕೊಟ್ಟಿರೋ ಸಲಿಗೆಯಿಂದನೇ ಹಾಳಾಗಿರೋದು ಇವನು. ಮನೆ ಬಗ್ಗೆ ಜವಾಬ್ದಾರಿ ಇಲ್ಲ, ತಂದೆ ತಾಯಿ ಬಗ್ಗೆ ಕಾಳಜಿ ಇಲ್ಲ, ಎಲ್ಲ ನಿನ್ನಿಂದನೇ ಹಾಳಾಗಿರೋದು ಇವನು. ಅವಾಯ್ಡ್ ಮಾಡ್ತಿದ್ಯಾ? ನಾನಂತದೇನ್ ಹೇಳ್ಬಾರ್ದು ಹೇಳ್ದೆ, ನಿನ್ ಲೈಫ್ ರಿಯಾಲಿಟಿನೇ ಹೇಳ್ದೆ. ನನ್ ಮಾತ್ನ ಸೀರಿಯಸ್ ಆಗಿ ತಗೊಳೋದ್ ಬಿಟ್ಟು ಚಾಲೆಂಜ್ ಆಗಿ ತಗೋ. ಇನ್ನ ಎಷ್ಟ್ ದಿನ ಅಂತ ಹಿಂಗೆ ತಿರುಗ್ತೀಯ? ನೀನ್ ಬಂದ್ರೆ ನನ್ ಹೆಂಗ್ ನೋಡ್ಕೊಂತೀಯ? ನಾನ್ ಅವತ್ ಹೇಳಿದಕ್ಕೆ ಫೀಲ್ ಆಗ್ತಿದ್ಯಾ ಅಲ್ವಾ? ನಾನ್ ಕರೆಕ್ಟ್ ಆಗಿ ಹೇಳಿದ್ದೀನಿ. ಇನ್ನ ಎಷ್ಟಂತ ನನ್ ಕಾಲ್ ಕಟ್ ಮಾಡ್ತೀಯ? ಯಾಕೆ, ನನ್ ಜೊತೆ ಮಾತಾಡಕ್ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಕಡೆ. ನಿನ್ ಜೊತೆ ಏನ್ ಮಾತಾಡ್ಬೇಕು? ನನ್ನೇ ಕುಡ್ಕೊಂಡ್ ಬಂದಿಯಾ? ನಿನಗೆ ಬೇಕಾಗಿರೋ ದುಡ್ಡು ತಾನೆ, ಅದನ್ನೇ ಹೋಗಿ ಪ್ರೀತಿಸು. ನಮ್ಮಂತ ಮಿಡಲ್ ಕ್ಲಾಸ್ ನಿಮಗೆ ಯಾಕೆ ಬೇಕು? ಇಷ್ಟೇ ನೋಡ್ ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು. ನಿನ್ ಲೈಫ್ ಅಲ್ಲಿ ನೀನ್ ಜಾಬ್ ಮಾಡಿ ಸೆಟ್ಲ್ ಆಗ್ಲಿ ಅಂತ ನಾನ್ ಹೇಳಿದ್ರೆ ನೀನ್ ಏನೇನೋ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನನ್ನ. ಏಯ್, ಮಾತಾಡ್ಬೇಡ. ಅವತ್ತೇನಂದಲ್ಲ ಕಷ್ಟ ಯಾಕೆ ಬರುತ್ತೆ ಅಂತ. ಇವಾಗ ಹೇಳ್ತೀನಿ ಕೇಳು. ನಮ್ ಜೊತೆ ಇರ್ಬೇಕಾದರೂ ನಮ್ ಜೊತೆ ಇಲ್ಲ ಅಂದಾಗ, ನಮ್ಮನ್ನ ಅರ್ಥ ಮಾಡ್ಕೊಂಡ್ರು, ಅರ್ಥ ಆದ್ರೂ ಅರ್ಥ ಆಗ್ಲಿಲ್ಲ ತರ ನಾಟಕ ಆಡ್ದಾಗ, ನಮ್ ಪರಿಸ್ಥಿತಿಗೆ ಅವ್ರವ್ರ ತರ ಆಟ ಆಡ್ಕೊಂಡು ಆಡ್ಸೋರು ಇರೋರಿಗೂ ಕಷ್ಟ ಇದ್ದಿದ್ದೆ ಕಣೆ. ಮತ್ತೇನೋ ಕೇಳಿದಲ್ಲ, ಹೇಳೋಕೆ ಯಾಕೆ ಕಷ್ಟ ಅಂತ. ನಮಗಿಷ್ಟಪಟ್ಟವರು ನಮ್ಮನ್ನಲ್ಲ, ನಮ್ಮ ಹತ್ರ ಇರೋ ದುಡ್ಡನ್ನ ಅಂತ ಕೇಳೋಕ್ ಕಷ್ಟ ಆಗ್ತಿತ್ತು. ಅದೇ ತರ ನಮ್ಮ ಹುಡುಗಿನೂ ನೀನಲ್ಲ, ನಿನ್ನ ಹತ್ರ ಇರೋ ದುಡ್ಡನ್ನ ಅಂತ ಹೇಳಿದ್ಲ, ಅವತ್ತು ಮಾತ್ರ ಮನ್ಸೇ ಮುರಿದೋಯ್ತು. ಹೌದು, ದುಡ್ಡು ಇಂಪಾರ್ಟೆಂಟೇ. ದುಡ್ಡಿಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಆವಾಗಲೇ ಗೊತ್ತಾಗೋದು ಮನುಷ್ಯನ ವ್ಯಾಲ್ಯೂ ಏನು ಅಂತ. ದುಡ್ಡು ಬಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದರೆ ಒಂದ್ಸರಿ ಯೋಚನೆ ಮಾಡಿದ್ಯಾ, ನೀನಂದಿರೋ ಪ್ರತಿ ಮಾತಿಗೂ ನನಗೆಷ್ಟು ಬೇಜಾರಾಗಿದೆ ಅನ್ನೋದು ಯೋಚನೆ ಮಾಡಿದ್ಯಾ? ಅವಶ್ಯಕತೆ ಇದ್ದಾಗ ಒಂಥರ, ಅವಶ್ಯಕತೆ ಇಲ್ದಾಗ ಒಂಥರ ಆಟ ಆಡಬಾರ್ದು. ನಿನಗಿಷ್ಟ ಅಲ್ವಾ? ಹೋಗು. ನಿನ್ನ ನಂಬಿಕೆ ಇಲ್ವಾ? ಬಿಟ್ಟೋಗು. ಅದು ಬಿಟ್ಟು ಈ ಥರ ಎಲ್ಲ ಬದುಕಕ್ ಮೋಸ ಮಾಡ್ಕೊಂಡವ್ರಿಗೆ ಕಷ್ಟ ಗೊತ್ತಾಗಲ್ಲ. ಕಷ್ಟನೇ ಜೀವನ ಮಾಡ್ಕೊಂಡವ್ರಿಗೆ ಬದುಕಕ್ ಬರಲ್ಲ. ಜೀವನ ಅನ್ನೋದು ಎಷ್ಟ್ ಕಷ್ಟ ಅಂತ ಯೋಚನೆ ಮಾಡಿದೀಯಾ? ಯಾವಾಗ ನೋಡುದು ತಿರುಗ್ತಾನೆ ಇರ್ತೀಯ. ನಾನ್ ಹೇಳೋದ್ರಲ್ಲಿ ತಪ್ಪೇನಿದೆ? ಯಪ್ಪ 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 ಯಪ್ಪ, ತಪ್ಪು ಇಲ್ಲ, ಗಿಪ್ಪು ಇಲ್ಲ, ನಿಮ್ಮ ಮನೇಲಿ ಉಪ್ಪು ಇಲ್ಲ, ನನ್ನ ಹತ್ರ ತಂದು ಕೊಡಕ್ಕೆ ದುಡ್ಡು ಇಲ್ಲ. ಶ್ರೀಮಂತಿಕೆ ನಿಂದು, ಖಾಲಿ ಕೈ ನಂದು. ಸೊಸೈಟಿಲಿ ಖಾಲಿ ಇದ್ದೀನಿ ಅಂದ್ರೆ ಬರ್ತಾನೆ ಎಲ್ಲವನು ಬಿಟ್ಟಿ ಸಲಹೆ ಕೊಡಕ್ಕೆ. ನಾವ್ ಹೇಗಿದ್ದೀವಿ ಹೆಂಗಿದ್ದೀವಿ ಅಂತ ಒಬ್ನು ಪ್ರೂವ್ ಮಾಡಕ್ ಬಿಡಲ್ಲ. ನಮ್ಮ ಲೈಫಲ್ಲಿ ನಾವು ಯಾರನ್ನೋ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀ ಖಾಲಿ ಇದೆಯಾ ಅನ್ನೋದು ಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿರಿ. ನಾವು ಅಂದ್ಕೊಂಡಿದ್ನ ಮಾಡೋಕ್ಕಾಗದೆ, ನಿಮ್ಮ ಹತ್ರ ಹೇಳೋದನ್ನ ಹೇಳೋಕ್ಕಾಗದೆ
ನಿಮಗೆ ಹೇಳಿದ್ರು ಅರ್ಥ ಆಗದೆ ನೀವು ನಮ್ಮನ್ನ ನಾಲಾಯಕ್ ಅನ್ಕೊಂಡಿರಲ್ಲ. ಹೌದು, ನಾವು ನಾಲಾಯಕ್ಕೆ. ನೋಡು, ಫೈಲ್ ಹಿಡ್ಕೊಂಡು ಬೀದಿ ತಿರುಗ್ತಾ ಇದ್ದೀನಿ, ಜಾಬ್ ಸಿಗ್ತಿಲ್ಲ. ಅವತ್ತು ನಾನೊಂದು ರೆಸ್ಟೋರೆಂಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೆ, ಅದನ್ನ ನನ್ನ ಎದುರು ಹೇಳ್ಬೇಕು ಅಂತಾನೆ ಇದ್ದೆ. ಅವಾಗ ನೀನು ಖಾಲಿ ಹಾಕಿದೀಯಾ ಅಂತಂದೆ. ಅವಾಗ ಭಯ ಆಯ್ತು. ಅದೇ ರೆಸ್ಟೋರೆಂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದಕ್ಕೆ ನಿನ್ನ ಹತ್ರ ಪೇಷನ್ಸ್ ಇಲ್ಲ. ದುಡ್ಡು 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 ಅಂತೀಯಲ್ಲ, ಚೆನ್ನಾಗಿ ಸಂಪಾದನೆ ಮಾಡೋಣ, ಹೋಗಿ ಮದ್ವೆ ಆಗು. ನಾನು ನಿಮ್ಮ ಮಧ್ಯೆ ಬರಲ್ಲ, ನಾನು ನಿಮ್ಮ ಸಾವಾಸಕ್ಕೂ ಬರಲ್ಲ, ನಿನ್ನೇನು ಕೇಳೋದಿಲ್ಲ. ಹೆಂಗ್ ಕಾಣ್ತಿದೀನಿ ನಿನ್ ಕಣಿಗೆ? ಅವಶ್ಯಕತೆ ಬಿದ್ರೆ ಬೈಸ್ಕೊಂತೀನಿ, ಹೊಡ್ಸ್ಕೊಂತೀನಿ. ಅದು ಬಿಟ್ಟು ಬೇರೆದವನ್ನ ಮದ್ವೆ ಆಗು ಅಂದ್ರೆ ಸರಿ ಇರಲ್ಲ. ಹೆಂಗ್ ಕಾಣ್ತಿದೀನಿ ನಿನ್ ಕಣ್ಗೆ? ನಿನಗೋಸ್ಕರ ನಾನು ಬಂಗಾರ ಕೊಡ್ಸಕ್ಕಾಗಲ್ಲ, ಮೇಕಪ್ ಕಿಟ್ಟು ಕೊಡ್ಸಕ್ಕಾಗಲ್ಲ. ಅದೆಲ್ಲ ಕಷ್ಟ ಆಗಲ್ವಾ ನಿನಗೆ? ನನಗೆ ಯಾವ ಬಂಗಾರನೂ ಬೇಡ, ನೀನೇ ಬಂಗಾರ ಅನ್ಕೊಂಡ್ ಪ್ರೀತಿಸ್ತೀನಿ. ನನಗೆ ಯಾವ ಮೇಕಪ್ನು ಬೇಡ, ನನ್ ನ್ಯಾಚುರಲ್ ಬ್ಯೂಟಿನೇ. ನ್ಯಾಚುರಲ್ ಬ್ಯೂಟಿ ಅಂತ ನ್ಯಾಚುರಲ್ ಬ್ಯೂಟಿ ಇಲ್ಲಿ ಯಾರು ನ್ಯಾಚುರಲ್ ಬ್ಯೂಟಿ ಇಲ್ಲಮ್ಮ, ಎಲ್ಲ ಮೇಕಪ್ ಬ್ಯೂಟಿನೇ. ನಾ ಬರಲ್ಲ, ನೀನ್ ಹೋಗು. ಏನ್ ಹೇಳ್ತಿದೀಯ ನೀನು? ನಾನ್ ನಿನ್ ಒಳ್ಳೇದ್ ಕೇಳಿದ್ರೆ ನೀನ್ ನನ್ಗೆ ಹೇಳ್ತಿದ್ಯಲ್ಲ. ಸರಿ, ಇವಾಗ ಹೇಳ್ತಿದ್ದೀನಿ ನೋಡು. ನನ್ಗೆ ನಿನ್ ಜೊತೆ ಬದುಕಕ್ ಆಗಲ್ಲ, ನಿನ್ ದುಡ್ಡು ಸಾಕಕ್ ಆಗಲ್ಲ ಅಂತ ಅಂದ್ಮೇಲೆ ನಿನ್ ಜೊತೆ ಇದೇನ್ ಮಾಡ್ಲಿ? ನಂಗ್ ಜೀವನ ಮಾಡಕ್ಕೆ ಆಗಲ್ಲ ನಿನ್ ಜೊತೆ. ನಿನಗ್ ನಿನ್ ಹಠ ಎಷ್ಟ್ ಇಂಪಾರ್ಟೆಂಟು, ನನಗ್ ನನ್ ಹಠನು ಅಷ್ಟೇ ಇಂಪಾರ್ಟೆಂಟ್. ಇನ್ ಮುಂದೆ ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ನನ್ಗೆ ನಿನ್ ಜೊತೆ ಬದುಕಕ್ ಆಗಲ್ಲ. ನಮ್ ಮದ್ವೆ ಹೆಂಗಿರ್ಬೇಕಂದ್ರೆ ಧಾಮ್ ಧೂಮ್ ಧಾಮ್ ಅಂತೇಳಿ ಮದ್ವೆ ಮಾಡ್ಕೊಳ್ಳೋಣ. ದುಡ್ಡು ಸಾಕಕ್ ಆಗಲ್ಲ ಅಂತ ಅಂದ್ಮೇಲೆ ನಿನ್ ಜೊತೆ ಇದೇನ್ ಮಾಡ್ಲಿ? ದುಡ್ಡು ಜಾಬ್ ನಾನ್ ಮಾಡ್ತೀನಿ, ಮದ್ವೆ ಮಾಡ್ಕೊಂಡ್ ನಿನ್ ದುಡ್ಡು ನಾನೇ ಸಾಕ್ತೀನಿ. ನನ್ ಜೀವನ ಮಾಡಕ್ಕೆ ಆಗಲ್ಲ ನಿನ್ ಜೊತೆ. ಬದುಕು ಎಂದರೇನು? ಬದುಕು ಹೇಗಿರುವುದು ಎಂದಾದರೂ ನೋಡಬಲ್ಲೆನಾ? ತೀರವ ಮುಟ್ಟಬಲ್ಲೆನಾ? ತಿಳಿಯದು, ಇಂದಿಗೂ ಎಂದೆಂದಿಗೂ ತಿಳಿಯದು. ಭಾವನೆಗಳ ಬಣ್ಣದ ಎಡೆಯಲ್ಲಿ, ಬಂಧು ಬಾಂಧವರ ಪಾದದಡಿಯಲ್ಲಿ ಸಿಲುಕಿರುವೆ. ಉಸಿರು ಕಟ್ಟುವ ಮುನ್ನ ಹೊರಗೆ ಬರುವೆ, ಗೆಲುವಿನ ನಗೆ ಬೀರುವೆ. ಹಣದ ಅಮಲಿನ ಅಹಂಕಾರದ ಪರಮಾವಧಿಯಾಗಿ ಬದುಕಿ ತೋರಿಸುವೆ. ಉದ್ಯೋಗಮೇವ ಜಯತೆ, ಉದ್ಯೋಗಮೇವ ಜಯತೆ, ಉದ್ಯೋಗಮೇವ ಜಯತೆ.